ಆಣನ್ನು ಪಳಗ್ಸೋಕ್ಕೆ ಅಂಕುಶ ಇರಬೇಕು, ಹುಲಿನ ಹೊಡಿಯೋಕ್ಕೆ ಕುರಿನೇ ಕಟ್ಟಬೇಕು. ದುನಿಯಾ ನಮ್ದಾಗಬೇಕು ಅಂತಂದರೆ ದೌಲತ್ತು ದಮ್ಮು ಇವೆರಡೂ ಇರಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ಡೈಲಿ ನ್ಯೂ ವ್ಲಾಗ್ಸ್ ಡೇ 15. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದೆ. ಸ್ಟ್ರಾಂಗ್ ಕಾಫಿ ಕುಡಿದ ತಕ್ಷಣ ಇವತ್ತು ಜಿಮ್ಗಲ್ಲ ಹೋಗಿ ಎಗ್ಸ್ ಮತ್ತು ಹಾಲು ತಗೊಬಂದು ಓಟ್ಸ್ ಮಾಡಿಕೊಂಡೆ. ಓಟ್ಸ್ ಮಾಡಿ ತಿಂದು ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಯಷ್ಟು ಟೈಮ್ ನೋಡಿದ್ರೆ ಆಗಲಿ ಊಟ ಟೈಮ್. ಊಟ ಹಾಕ್ಕೊಂಡು ನನ್ನ ಫೇವ್ರೇಟ್ ಟಿವಿ ಶೋ ನೋಡ್ಕೊಂಡು ಊಟ ಮುಗಿಸಿದೆ. ಫ್ರೆಶ್ ಅಪ್ ಆಗಿ 3 ಎಗ್ಸ್ ತಿಂದು ಜಿಮ್ಗೆ ಹೋಗೋಣ ಅಂತ ಈಚೆ ಬಂದೆ. ಬಟ್ ಕ್ಲೈಮೇಟ್ ನೋಡಿದ್ರೆ ಸೈಕಾಗಿತ್ತು. ಆದರೆ ಜಿಮ್ಗೆ ಹೋಗೋರು ನಮ್ಮನ್ನು ಏನು ತಡೀತಾರೆ ಅಂತ ನಾನು ಮೂನ್ ವಾಕ್ ಮಾಡಿಕೊಂಡು ಲಿಫ್ಟ್ ಒಳಗೆ ಎಂಟ್ರಿ ಮಾಡಿದೆ. ಜಿಮ್ಗೆ ಬಂದು ವಾರ್ಮ್ ಮುಗಿಸಿ ಇವತ್ತಿನ ವರ್ಕೌಟ್ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್. ಚೆಸ್ಟ್ ವರ್ಕೌಟ್ಗೆ ಇವತ್ತು ವೇರಿಯೇಷನ್ಸ್ ತುಂಬ ಸ್ಪ್ಲಿಟ್ ಮಾಡೋಣ ಅಂದ್ಕೊಂಡೆ. ಅದರಲ್ಲಿ ಇಂಕ್ಲೈನ್ ಡಬಲ್ ಪ್ರೆಸ್ 3 ಸೆಟ್, ಇಂಕ್ಲೈನ್ ಚೆಸ್ಟ್ ಕೇಬಲ್ ಫ್ಲೈ 3 ಸೆಟ್ಸ್ ಮಾಡಿ ಚೆಸ್ಟ್ ನೋಡಿದ್ರೆ ಹೆವಿ ಪಂಪ್ ಆಗೋಯಿತು. ಅದಾದಮೇಲೆ 3 ಸೆಟ್ ಫ್ಲ್ಯಾಟ್ ಡಬಲ್ ಪ್ರೆಸ್, ಲೋವರ್ ಚೆಸ್ಟ್ ಕೇಬಲ್ ರೈಸಸ್ 3 ಸೆಟ್, ಕ್ಲೋಸ್ ಗ್ರಿಪ್ ಡಂಬಲ್ ಪ್ರೆಸ್ 3 ಸೆಟ್ಸ್ ಮಾಡಿ 3 ಸೆಟ್ಸ್ ಚೆಸ್ಟ್ ಫ್ಲೈಸ್ ಮಾಡಿದೆ. ನೆಕ್ಸ್ಟ್ ಟ್ರೈಸೆಪ್ಸ್ಗೆ ಓವರ್ ಹೆಡ್ ಡಂಬಲ್ ಎಕ್ಸ್ಟೆನ್ಷನ್ 3 ಸೆಟ್ಸ್, ಓವರ್ ಹೆಡ್ ರೋಪ್ ಟ್ರೈಸೆಪ್ ಎಕ್ಸ್ಟೆನ್ಷನ್ 3 ಸೆಟ್ ಮಾಡಿದೆ. ಕೇಬಲ್ ಪುಷ್ 3 ಸೆಟ್ಸ್ ಮಾಡಿ ನನ್ನ ವರ್ಕೌಟ್ನ ಮುಗಿಸಿದೆ. ವರ್ಕೌಟ್ ಮುಗಿಸಿ ರೂಮಿಗೆ ಬಂದೆ. ರೂಮಿಗೆ ಬಂದ ತಕ್ಷಣ ಒಂದು ಸ್ಕ್ರೂಪ್ ಕಿಡಿನ ಹಾಕ್ಕೊಂಡೆ. ಅಷ್ಟೊತ್ತಿಗೆ ಒಂದು ಕಾಲ್ ಬಂತು ಈಚೆ ಹೋಗಿರೋಣ ಅಂತ. ಹೋಗಿ ಈಚೆ ತಿಂದಿದ್ದು ವಡಾಪಾವ್ ತಿಂದ ತಕ್ಷಣ ಒಂದು ಹಾಫ್ ಗೋಬಿ ತಿಂದು ರೂಮಿಗೆ ಬಂದೆ. ಇವನೇನಪ್ಪ ಇನ್ನೂ ಕೆಲಸ ಹೋಗ್ಲಿ ಅಂದ್ಕೊಂಡ್ರಲ್ಲ. ಊಟ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಎಲ್ಲಿಗಪ್ಪ ಅಂತ ಅಂದರೆ ಇವತ್ತು ನೈಟ್ ಶಿಫ್ಟ್ ಆಫೀಸ್ ಹೋಗೋಣ ಅಂತ. ನೈಟ್ ಹೋಗೋದಕ್ಕೆ ಬೇಜಾರಾಗ್ತಿತ್ತು, ಆದರೆ ಏನು ಮಾಡೋಣ, ಹೋಗ್ಲೇಬೇಕಲ್ವಾ ಅಂತ ಹೇಳಿ PG ಬಿಟ್ಟೆ. ಟೈಮ್ಗೆ ಕ್ಯಾಬ್ ಬಂತು. ಕ್ಯಾಬ್ ಹತ್ಕೊಂಡು ಕ್ಯಾಬಲ್ಲಿ ಹೋಗಿ ಮಲ್ಗೋಬಿಟ್ಟೆ. ಅಷ್ಟೊತ್ತಿಗೆ ಕಂಪ್ನಿನೇ ಬಂದ್ಬಿಡ್ತು ಗುರು. ಸರಿ, ಮತ್ತೆ ನಾಳೆ ಮತ್ತೊಂದು ವೀಡಿಯೋನಲ್ಲಿ ಸಿಗೋಣ. ಟಿಲ್ ದೆನ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್.